ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ. ಮೈಸೂರಿಗರು ಕೂಡ ಹೊಸ ಸಂವತ್ಸರವನ್ನು ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿರ್ತಕ್ಕಂಥದ್ದು. ಹಿಂದೂಗಳ ಪಂಚಾಂಗದ ಪ್ರಕಾರ ಇವತ್ತು ಹೊಸ ವರ್ಷ ಇರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನ ಪ್ರಮುಖ ದೇವಾಲಯದಲ್ಲೂ ಕೂಡ ಬೆಳಗ್ಗೆ ಮುಂಜಾನೆಯಿಂದಲೇ ದೇವತಾರಾಧನೆ ಹಾಗೂ ವಿಶೇಷ ಪೂಜೆ ಕೂಡ ನಡೀತಾ ಇದೆ. ಮೈಸೂರಿನ ನಾಡಿನ ಅಧಿದೇವತೆ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಮುಂಜಾನೆಯಿಂದಲೇ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿರ್ತಕ್ಕಂಥದ್ದು ಹಾಗೂ ಮುಂಜಾನೆಯಿಂದಲೇ ಪ್ರಾತಃ ಕಾಲದಲ್ಲಿ ರುದ್ರಾಭಿಷೇಕ ಹಾಗೂ ಇತರ ಅಭಿಷೇಕಗಳ ಪೂಜೆಯನ್ನು ಕೂಡ ಮಾಡಲಾಗಿದೆ. ಹಾಗೂ ದೇವಿಗೂ ಕೂಡ ತೈಲಮಜ್ಜನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಮುಂಜಾನೆಯಿಂದಲೂ ನಡೀತಾ ಇರ್ತಕ್ಕಂಥದ್ದು. ಹೊಸ ಸಂವತ್ಸರದಲ್ಲಿ ದೇವಿಯ ದರ್ಶನವನ್ನು ಮಾಡೋದಕ್ಕೂ ಕೂಡ ಮೈಸೂರು ಹಾಗೂ ಇತರ ಭಾಗಗಳಿಂದಲೂ ಕೂಡ ಹೆಚ್ಚಿನ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನಕ್ಕೆ ನಿಂತಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಸುಡಬಿಸಿಲಿದ್ದರೂ ಕೂಡ ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಹೀಗಾಗಿ ಮುಂಜಾನೆಯಿಂದಲೇ ಸಾಕಷ್ಟು ಜನ ಹೆಚ್ಚು ಭಕ್ತಾದಿಗಳು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಗೊಂದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಕ್ರಮಗಳನ್ನು ಕೂಡ ಆಡಳಿತ ಮಂಡಳಿ ತೆಗೆದುಕೊಂಡಿದೆ. ಬಿರು ಬೇಸಿಗೆಯಲ್ಲಿ ನಿಲ್ಲುವಂತಹ ಭಕ್ತಾದಿಗಳಿದ್ದಾರೆ ಅವರಿಗೆ ಶಾಮಿಯಾನ ವ್ಯವಸ್ಥೆ ಹಾಗೂ ನಡೆದಾಡುವಂತಹ ಜಾಗಗಳಲ್ಲಿ ಕಂಬಳಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗೂ ಅನೇಕ ಭಾಗಗಳಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮುಂಜಾನೆಯಿಂದನೂ ಕೂಡ ಸಾಕಷ್ಟು ಉತ್ಸವಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಕ್ರೋಧಿನಾಮ ಸಂವತ್ಸರವನ್ನು ಮೈಸೂರಿಗರು ಸ್ವಾಗತವನ್ನು ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮುಂಜಾನೆಯಿಂದಲೇ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಈ ಬರುವಂತಹ ಹೊಸ ಸಂವತ್ಸರ ಏನಿದೆ ಇದು ನಾಡಿನ ಜನತೆಗೆ ಹಾಗೂ ರೈತರಿಗೆ ಮಳೆ ಬೆಳೆ ಆಗ್ತಕ್ಕಂಥದ್ದು ಹಾಗೂ ನಾಡಿಗಾಗಿ ಒಳಿತಾಗಲಿ ಅನ್ನೋದೇ ಕೂಡ ಎಲ್ಲರ ಪ್ರಾರ್ಥನೆ. ಕ್ಯಾಮ್ರಾಮನ್ ಉದಯ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.